ನಾನು ಕಟ್ಟಿದ ವೇಷ ಇವತ್ತು ಒಬ್ಬ ನೋವಾಯ್ತು ಅಂತ ಹೇಳಿದ್ರೆ ಆ ದಿವಸ ಯಕ್ಷಗಾನವನ್ನು ಬಿಡ್ತೇನೆ, ಯಕ್ಷಗಾನ ಮೇಕಪ್ ಬಿಡ್ತೇನೆ. ಅಮ್ಮನಿಗೊಂದು ಬಿಟ್ಟು ಬಾಕಿದ್ದವ್ರಿಗೆ ಯಾರಿಗೆ ಬೇಕಾದ್ರೆ ಹೇಳು, ಇವ್ರು ಬದುಕುದು ಕಷ್ಟ, ಬದುಕುದಿಲ್ಲ ಎಂಬ ಸ್ಥಿತಿಗೆ ಬಂದೆ. ಸ್ಮೈಲ್ ಪಿಕ್ಚರ್ ಶಿವರಾಜ್ ಕುಮಾರ್ದು, ಆವಾಗ ಮಲ್ಪೆಯಲ್ಲಿ, ಆವಾಗ ಶಿವರಾಜ್ ಕುಮಾರ್ಗೆ ವೇಷ ಮಾಡಿ ಬಿಟ್ಟಿದ್ದೇನೆ. ಅವರ ತಮ್ಮ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ ಅವರ ಇದಕ್ಕೂ ನಾನು ಕೂಡ ಮಲ್ಪೆಯಲ್ಲಿ ಚಿತ್ರಕ್ಕೆ ವೇಷ ಎಲ್ಲ ಮಾಡಿಬಿಟ್ಟಿದ್ದೇನೆ. ಹೋದ ಮೇಲೆ ಗೊತ್ತಾಗಿದ್ದು ನಮ್ಮ ಸ್ಟಾರ್ ಫಿಲ್ಮ್ ಆಕ್ಟರ್ ಅರವಿಂದ ರಮೇಶ್ ಅಂತ ಹೇಳಿ, ಕಿರೀಟಗಟ್ಟಲಿ ಕಿರೀಟ ಕಟ್ಟು ಕಟ್ಟು ಆ ಹಲ್ಲು ಮಟ್ಟಿ ಕಚ್ಚಿಕೊಂಡು ನನಗೆ ಆ ರೀತಿ ಜೋರು ಮಾಡ್ತಾ ಇದ್ರು. ರಾಮ ರಾಘವ ಗೋವಿಂದ ಹರೇ ರಾಮ ಗೋವಿಂದ ಹರೇ ರಾಮ. ನಮಸ್ಕಾರ ವೀಕ್ಷಕರೇ, ಕಲಾಜೀವಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಒಡ್ಡೋಲಗ ಇದು ಯಕ್ಷ ಜೀವನಾನುರಾಗ, ಕಲಾವಿದರ ಬದುಕಿನ ಕಥನವನ್ನ ಬಿತ್ತರಿಸುವಂತಹ ಸಣ್ಣ ಪ್ರಯತ್ನದಲ್ಲಿ ನಾವಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಎನ್ನುವಂಥದ್ದು ಅತ್ಯಗತ್ಯ. ಯಕ್ಷಗಾನ ಎಂದ್ರೆ ಕೇವಲ ಹಿಮ್ಮೇಳವಲ್ಲ, ಮುಮ್ಮೇಳವಲ್ಲ, ಮಾತುಗಾರಿಕೆ ಮಾತ್ರವಲ್ಲ, ಕುಣಿತ ಮಾತ್ರವೇ ಅಲ್ಲ. ನಮ್ಮ ತೆರೆಯ ಹಿಂದಿನ ಎಷ್ಟೋ ಜನ ಪ್ರಸಾದನ ಕಲಾವಿದರು ಒಂದು ವೇಷವನ್ನ ರಂಗಸ್ಥಳದಲ್ಲಿ ವಿಜೃಂಭಿಸಲು ತುಂಬಾ ಪ್ರಯತ್ನವನ್ನ ಪಡ್ತಾರೆ. ಆ ನಿಟ್ಟಿನಲ್ಲಿ ಸುದೀರ್ಘ 48 ವರ್ಷಗಳ ಕಾಲ ಪ್ರಸಾದನ ಕಲಾವಿದರಾಗಿಯೂ ಮುಮ್ಮೇಳದ ಕಲಾವಿದರಾಗಿಯೂ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ರಂಗನಾಥ್ ಶೆಟ್ಟಿಗಾರ್ ರಂಗನಕೆರೆ ಇವರು ನಮ್ಮಿ ಒಡ್ಡೋಲಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಾರೆ. ಉಡುಪಿ ಜಿಲ್ಲೆಯಲ್ಲಿ ಕೇವಲ ರಂಗನಾಥ್ ಶೆಟ್ಟಿಗಾರ್ ಅಂತೇಳಿ ಹೇಳಿದ್ರೆ ಹೆಚ್ಚಿನವರಿಗೆ ಗೊತ್ತಾಗುವುದು ಕಷ್ಟ. ಮೇಕಪ್ ರಂಗಣ್ಣ ಎಂದ್ರೆ ಎಲ್ರಿಗೂ ಕೂಡ ಚಿರಪರಿಚಿತರು. ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ನಾವು ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ಅಚ್ಯುತಾನಂದ ಗೋವಿಂದ ಹರೇ ರಾಮ ಜಯ ರಾಮ ರಘುರಾಮ ರಾಘವ ಗೋವಿಂದ. ಇಲ್ಲಿಯ ತನಕ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ. ನಮಸ್ಕಾರ. ರಂಗನಾಥ್ ಶೆಟ್ಟಿಗಾರ್ ಅಂತೇಳಿ ಹೇಳುವುದಕ್ಕಿಂತ ರಂಗಣ್ಣ ಅಂತೇಳಿ ಹೇಳಿದ್ರೆ ಎಲ್ರಿಗೂ ಕೂಡ ಚಿರಪರಿಚಿತರು, ಹಾಗೆ ನಮಗೂ ಕೂಡ ಒಂದು ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚು. ಹಾಗೆ ಮೊದಲಾಗಿ ನಿಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಂದ್ರೆ, ನಿಮ್ಮ ಬಾಲ್ಯದ ದಿನಗಳು ಮತ್ತೆ ನಿಮ್ಮ ಬಾಲ್ಯದ ಜೀವನ ಹೇಗೆಲ್ಲ ಇತ್ತು, ಅದ್ರ ಬಗ್ಗೆ ವಿವರಣೆಯೊಂದಿಗೆ ಹೇಳಿ. ನನ್ನದು ಬಾಲ್ಯದ ಜೀವನ ಅಂತ ಹೇಳಿದ್ರೆ ತುಂಬಾ ಕಷ್ಟ. ತುಂಬಾ ಕಷ್ಟ ಅಂತ ಹೇಳಿದ್ರೆ ತಂದೆಯವರು ಈ ನೇಯ್ಗೆ ಕೆಲಸ, ನೇಕಾರ ವೃತ್ತಿಯಲ್ಲಿ, ಮತ್ತೆ ತಾಯಿಯವರು ಕೂಡ ನೇಕಾರ ವೃತ್ತಿಯಲ್ಲಿ ಇದು ಬಂದು, ನಾನು ಬಹಳ ಕಷ್ಟದಿಂದ ಮೇಲೆ ಬಂದವನು. ಯಾಕೆ ಕೇಳಿದ್ರೆ ನನ್ನ ಜೀವನದಲ್ಲಿ ಶಾಲೆಗೆ ಹೋಗುವಾಗಲೇ ನಂಗೆ ಯಕ್ಷಗಾನದೊಂದು ಗೀಳಿತ್ತು. ಯಕ್ಷಗಾನದ ಗೀಳು ಅಂತ ಹೇಳಿದ್ರೆ ಆಟ ನೋಡುದು, ಮನೆಯಲ್ಲಿ ಹೆಣದೆ ಕೆಳದೆ ಹೋಗುದು ಆಟಕ್ಕೆ, ಇದೆಲ್ಲ ಇತ್ತು. ಮತ್ತೆ ಕೆಲವೊಮ್ಮೆ ನನಗೆ ಆಟಕ್ಕೆ ಮನೆಯಲ್ಲಿ ಹೇಳದೆ ಹೋದಾಗಲೂ ನನಗೆ ತುಂಬಾ ಪೆಟ್ಟು ಕೊಟ್ಟಿದ್ದಿತ್ತು ನಮ್ಮ ತಂದೆಯವರು. ಆ ಉದ್ದೇಶದಿಂದ ನಾನು ಶಾಲೆಗೆ ಹೋಗ್ತೆ ಅಂತ ಹೋಗುವುದು ಆಯ್ತು. ಆದ್ರೆ ನಾನು ಕಲ್ತದ್ದು ಮಾತ್ರ 5ನೇ ಕ್ಲಾಸ್ ಒಂದು ಪರೀಕ್ಷೆ. ಯಾಕೆಂದ್ರೆ ಯಕ್ಷಗಾನದ ಹುಚ್ಚು, ಯಕ್ಷಗಾನವನ್ನು ನೋಡ್ಬೇಕು, ಯಕ್ಷಗಾನದಲ್ಲಿ ಮುಂದೊಂದು ದಿವಸ ನಾನು ಒಂದು ವೇಷ ಮಾಡ್ಬೇಕಂತೇಳಿ ಒಂದು ಆಲೋಚನೆ ನನ್ನದ್ದು. ಆದ್ರೆ ಏನಾಯ್ತಂತ ಹೇಳಿದ್ರೆ ನನಗೆ ಯಾರು ಹೇಳಿ ಕೊಡ್ತಾರೆ, ಏನು ಮಾಡ್ತಾರೆ, ಇದು ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಒಮ್ಮೆ ಇಲ್ಲಿ ರಂಗನಕೆರೆ ಶ್ರೀನಿವಾಸ್ ಚಾಂದು ಅವರು ಚಂಡಿಕಾ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾ ಸಂಘ ಅಂತ ಮಾಡಿದ್ರು. ಆವಾಗ ಅದರಲ್ಲಿ ಎಚ್ ಶಿವಣ್ಣನವರು ಮತ್ತೆ ನಮ್ಮ ಸೋದರ ಮಾವ ಎಲ್ಲೂ ಶೆಟ್ಟಿಗಾರರು ಅವರು ಅದರಲ್ಲೆಲ್ಲ ಇದ್ರು. ಮಾವ ನಾನು ಬರೋದಕ್ಕೆ ಹೇಳಿದವಾಗ, ಬಾಗಡೆ ನೀನ್ ಎಂತ ಮಾಡ್ತೆ, ಒಂದು ಮಾಡಿ ವೇಷ ಮಾಡು ಅಂತ ಹೇಳಿದ್ರು. ಆವಾಗ ನಾನು ಅಲ್ಲಿ ಯಕ್ಷಗಾನ ಇದಕ್ಕೆ ಹೋಗಿದ್ದವ, ಯಕ್ಷಗಾನದ ಒಂದು ರಂಗಕ್ಕೆ ಹೋಗಿದ್ದಂತ ಹೇಳಿದ್ರೆ ಆವಾಗ ಸಣ್ಣ ಪುಟ್ಟ ಎಲ್ಲ ವೇಷ ಕೊಟ್ರು. ಆವಾಗ ಅಲ್ಲಿ ಬಿಲ್ಲು ಬಾಣ ಅಂತ ಹೇಳುದು ನಮ್ಮಲ್ಲಿ ಇರ್ಲಿಲ್ಲ. ನಾನು ಆವಾಗ ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರ ಇವರು ಯಾರಂತ ಹೇಳಿದ್ರೆ ಪುಟ್ಟಗುರಿ ಆನಂದ ಶೆಟ್ರು, ಅವ್ರದ್ದು ಗಾಡಿ ಇತ್ತು, ಎತ್ತಿನ ಗಾಡಿ, ಅದ್ರಲ್ಲಿ ಅಡಕೆ ದಬ್ಬೆ ಕಟ್ಟಿರ್ತಾರೆ ಸುತ್ತಕ್ಕೆ, ಅದನ್ನು ತಗೊಂಡು ಬಂದು ನಾನು ಬಿಲ್ ಬಾಣ ಮಾಡಿ ಕೊಡೋದು, ಅದನ್ನ ಕತ್ಕೊಂಡು ಬರೋದು ಅಂತ ಹೇಳಿದ್ರೆ ಹಣ ಕೊಡ್ತಾರದಲ್ಲ, ಅವ್ರನ್ನ ಕೇಳಿ ತರೋದಲ್ಲ, ಅದನ್ನ ಕತ್ಕೊಂಡು ಬಂದು ಇಲ್ಲಿ ಬಿಲ್ ಬಾಣವೆಲ್ಲ ಮಾಡಿ ನಾವು ಇದು ಮಾಡ್ತಿದ್ವು. ನಮ್ಮ ಇವರು ಯಾರಂತ ಹೇಳಿದ್ರೆ ಸೀತಾರಾಮ್ ಮಾಸ್ಟ್ರು,
ಕೊಕ್ಕರ್ಣೆ ಆಚೆ ಸೀತಾರಾಮ್ ಮಾಸ್ಟ್ರು ಇವರು ಎಲ್ಲ ಹೇಳಿಕೊಟ್ರು. ಆದ್ರೆ ನನಗೆ ಯಕ್ಷಗಾನ ಅಂತ ಹೇಳಿದ್ರೆ ಸುಟ್ಕೊಂಡು ನಿಲ್ಲಕ್ಕೂ ಬರುದಿಲ್ಲ. ಅವ್ರು ಹೇಳಿಕೊಟ್ಟದ್ದ ಅಕ್ಷರ ಮಾತ್ರ ಬಿಟ್ರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಇತ್ತು. ಹೀಗೆ ಮುಂದುವರೆದು ನನಗೀಗ ಹೆಜ್ಜೆ ಆಗ್ಲಿ, ತಾಳ ಯಾವುದು, ಪ್ರಸಂಗ ಯಾವುದು ಗೊತ್ತಿಲ್ಲ. ಹೀಗೆ ಯಕ್ಷಗಾನವನ್ನು ನೋಡ್ತಾ ಇರ್ತೇನೆ. ಯಕ್ಷಗಾನ ನೋಡಿದವಾಗ ನನ್ನದ್ದೇ ಅದು ಅವರಿಗೆ ಹೇಗೆ ಕುಣಿತಾರೆ ಹಾಗೆ ನಾನು ಕುಣಿದು ಯಕ್ಷಗಾನಕ್ಕೆ ಬಂದವ ನಾನು. ಹಾಗೆ ಇದಿಷ್ಟು ಬಾಲ್ಯದ ದಿನಗಳಾದ್ರೆ ಈಗ ಕೆಲವೊಬ್ಬರಿಗೆ ಗುರುಗಳಂತ ಹೇಳಿರ್ತಾರೆ. ಈ ಯಕ್ಷಗಾನದ ಹೆಜ್ಜೆಗಾರರಿಗಿರ್ಬೋದು, ಭಾಗವತರಿಗಿರ್ಬೋದು, ಮದ್ದಳೆಯವರಿಗೆ ಎಲ್ಲರಿಗೂ ಕೂಡ ಈ ಗುರುಗಳಂತೇಳಿ ಒಂದು ಯಕ್ಷಗಾನದಲ್ಲಿ ಎಲ್ಲ ವಿಭಾಗದಲ್ಲಿ ಗುರುಗಳಂತೇಳಿ ಒಬ್ರು ಬೇಕು. ಈಗ ತಾವು ಸುದೀರ್ಘವಾಗಿ 48 ವರ್ಷಗಳ ಕಾಲ ಪ್ರಸಾದನ ಕಲಾವಿದರಾಗಿ ಮುಂದುವರಿತಾ ಇದ್ದವರು. ಈಗ ತಾವು ವೇಷಗಳನ್ನ ಮಾಡಿದ ಅನುಭವಗಳು ತಮಗೆ ಉಂಟಾ, ಅಥವಾ ಪ್ರಸಾದ ಕಲಾವಿದರಾಗಿ ಮೊದಲಿನಿಂದ ಇದ್ದವರ? ಇಲ್ಲ ಇಲ್ಲ ಇಲ್ಲ, ನಾನು ಆವಾಗ ಹೀಗೆ ಸಂಘದಲ್ಲಿ ವೇಷ ಮಾಡ್ತಾ ಇರುವಾಗ ನನಗೆ ಹೆಜ್ಜೆ ಇದ್ಯಾವುದು ಗೊತ್ತಿಲ್ಲ. ಹಾಗೆ ಈಗ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಒಂದಲ್ಲ ಒಂದು ವಿಭಾಗದಲ್ಲಿ ಗುರುಗಳು ಅಂತೇಳಿ ಇರಲೇಬೇಕು. ಗುರುಗಳಲ್ಲೇ ವಿದ್ಯೆಯನ್ನು ಕಲಿಯುವಂತದ್ದು ಅತಿ ಕಡಿಮೆ. ಈಗ ಭಾಗವತರಿಗೆ, ಮದ್ದಳೆಯವರಿಗೆ, ಚಂಡೆಯವರಿಗೆ, ಮುಮ್ಮೇಳದ ಕಲಾವಿದರಿಗೆ ಎಲ್ಲರಿಗೂ ಕೂಡ ಗುರುಗಳು ಅಂತೇಳಿ ಬೇಕು. ಈಗ ತಮಗೆ ಹಾಗೆ ಈಗ ತಾವು ಮೊದಲಿಂದ 48 ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಸಾದನ ಕಲಾವಿದರಾಗಿಯೇ ಇದ್ದವರ, ಅಥವಾ ವೇಷಗಳನ್ನ ಮಾಡಿದಂತಹ ಅನುಭವ, ಅಥವಾ ಯಾರಾದ್ರೂ ಹೇಳಿಕೊಟ್ಟಿದ್ದು ಆ ರೀತಿಯ ಏನಾದ್ರು ಅನುಭವ ಉಂಟು? ಈಗ ನಾನು ಪ್ರಸಾದನ ಕಲಾವಿದನಾಗಿರುವಾಗ ನನಗೆ ಬ್ರಹ್ಮವರ ಬಾಲಕೃಷ್ಣ ನಾಯ್ಕರ ಒಂದು ಸಂಪರ್ಕ. ಅಂದ್ರೆ ವೇಷ ಮಾಡುವಾಗ ಅಲ್ಲಿ ಅವರಿಗೆ ಚೌಕಿ ಮಾಡಿ ಕೊಡೋದು, ಲೈಟಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಊಟದ ವ್ಯವಸ್ಥೆ ನಾನು ಮಾಡೋದಲ್ಲ, ಅವ್ರನ್ನ ಕರ್ಕೊಂಡು ಹೋಗುದು. ಇಂತಲ್ಲಿ ಊಟ ಇತ್ತು ಬಲನೆ, ಅವ್ರದ್ದೊಂದು ಒಡನಾಟ ಪರಿಚಯ ಒಂದು. ಎರಡನೇದಾಗಿ ಹೀಗೆ ಇರುವಾಗ ನಮ್ಮ ಸೋದರ ಮಾವ ಎಲ್ಲು ಶೆಟ್ಟಿಗಾರರು, ಅವರೀಗ ದಿವಂಗತರಾಗಿದ್ದಾರೆ. ನಮ್ಮ ಶ್ರೀನು ಶೆಟ್ಟಿಗಾರ ಅಪ್ಪಯ್ಯ, ಅವ್ರು ದಿವಂಗತರಾಗಿದ್ದಾರೆ. ಅವ್ರು ಹೇಳಿದ್ರು, ಅವರ ಮಿತ್ರ ಒಬ್ಬ ರಾಜು ಪೂಜಾರ್ ಅಂತೇಳಿ, ಅವರು ಗೂಳಿಗರಡಿ ಮೇಳವನ್ನು ಮಾಡಿದ್ರು. ಆವಾಗ ಅಲ್ಲಿ ಹಾಸ್ಯಕ್ಕೆ ಜನ ಕೊರತೆ ಇತ್ತು. ಆವಾಗ ನನ್ನ ಹೇಳಿದ್ರು, ಏ ಗಡೆ ನೀನು ಹಾಸ್ಯಕ್ಕೆ ಹೋಗ್ತೀಯ, ಒಂದು ಇದಕ್ಕೆ ಹೋಗ ಮೇಳಕ್ಕೆ ಹೋಗ್ತೀಯ ಕಂಡ್ರು. ಇಲ್ಲ ಮಾವ ನಂಗೆ ಅಂತ ಗೊತ್ತಾಗ್ತಂದ್ರೆ, ಇಲ್ಲ ನೀನು ಹೋಗು, ತೊಂದರೆ ಇಲ್ಲ, ಇಲ್ಲ ಸಂಘದಲ್ಲೆಲ್ಲ ವೇಷ ಎಲ್ಲ ಮಾಡ್ತಾ ಇದ್ದೆ, ನೀನು ಹೋಗು ಅಂತ ಹೇಳಿದ್ರು. ಆಯ್ತು ಮಾವ ಅಂತ ಹೇಳಿದೆ. ಅವರೇ ಒಂದು ಹಳೆ ಬ್ಯಾಗ್ ಒಂದು ಕೊಟ್ರು, ಬಟ್ಟೆ ಬೇರೆ ಕೊಟ್ರು, ಹೋದೆ. ಆವಾಗ ನನಗೆ ಯಕ್ಷಗಾನದ ಮೇಳದ ಅನುಭವ ಕಡಿಮೆ. ಅವಾಗ ಹೋದವಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ರು. ಹೆಮ್ಮಡಿ ರಾಮಣ್ಣ, ಮತ್ತೆ ಬೇಡಕಣಿ ಕೃಷ್ಣ, ಜಿ.ಕೆ. ನಾಯ್ಕರ್ ಅಂತೇಳಿ, ಅವ್ರೀಗ ಇಲ್ಲ, ಅವರೆಲ್ಲ ಸಿಕ್ಕಿದ್ರು. ಅವರು ಒಡನಾಟದಿಂದ ಹಾಸ್ಯ ಕಲಾವಿದನಾಗಿ ನಾನೊಂದು ಮೇಲೆ ಬಂದೆ. ಸಾಮಾನ್ಯ ಒಂದು ವರ್ಷ ಆ ಮೇಳದಲ್ಲಿದ್ದೆ. ಅದರ ಮೇಲೆ ಅತಿಥಿ ಕಲಾವಿದನಾಗಿ ಈ ಅಮೃತೇಶ್ವರಿ, ಕೋಟ ವೈಕುಂಠ ನಾಯ್ಕರು, ದಿವಂಗತ ಕೋಟ ವೈಕುಂಠ ನಾಯ್ಕರು, ನಾನು, ಬಾಕರು ಸುರೇಶ, ಉಮೇಶ್ರು, ನಾವೆಲ್ಲ ಹೋಗಿ ವೇಷ ಮಾಡ್ತಿತ್ತು. ಅದರ ಮೇಲೆ ಕಮಲಶಿಲೆ ಮೇಳದಲ್ಲೂ ತುಂಬಾ ವೇಷ ಮಾಡಿದೆ. ಹೀಗೆ ಹವ್ಯಾಸಾಗಿ ವೇಷ ಮಾಡ್ತಿದ್ದೆ. ಅನಾರೋಗ್ಯದ ಕಾರಣದಿಂದ ನಾನು ಮೇಳ ಬಿಡುವಂತ ಪರಿಸ್ಥಿತಿ ಬಂತು. ಅಂತ ಹೇಳಿದ್ರೆ ನನಗೆ ಒಂದು 2-3 ಸರ್ತಿ ಜಾಂಡೀಸ್ ಆಯ್ತು. ಆ ಉದ್ದೇಶದಿಂದ ಮೇಳ ಬಿಟ್ಟೆ. ಮೇಳ ಬಿಟ್ಟವಾಗ ಮತ್ತೆ ಮುಂದಿನ ದಾರಿ ಬೇಕಲ್ಲ, ಕುಲ ಕಸುಬಿತ್ತು, ಮಗ್ಗದ ಕಸುಬು. ನಮ್ಮ ತಂದೆಯವರು ನೇಗೆ ವೃತ್ತಿ ಮಾಡ್ತಿದ್ರು, ತಾಯಿಯವರು ಮಾಡ್ತಾ ಇದ್ರು, ನಾನು ಕೂಡ ಅವರೊಟ್ಟಿಗೆ ಮಾಡ್ತಾ ಇದ್ದೆ. ಮೇಳ ಬಿಡೋ ಪರಿಸ್ಥಿತಿ ಬಂದಾಗ ಒಂದು ದಿವಸ ಈ ನಮ್ಮ ಬಾಲಕೃಷ್ಣ ನಾಯ್ಕರು, ಹೇ ರಂಗ ನೀನ ಆಟಕ್ಕೆ ಬರ್ತೆ ಕೇಳಿದ್ರು. ಆಯ್ತು ಮಾರ್ರೆ ಬರ್ತೆ ಅಂತ ಹೇಳಿದ್ರು. ಆಯ್ತು ಬರ್ತೆ ಅಂತ ಹೇಳಿದ್ರು. ನಾನು ಅವಾಗ ಅಟ್ಟೆ ಬಿಡಿಸಿ ಕೊಡೋದು, ಗೆಜ್ಜೆ ಕಾಲ್ಗಡಗೆ ಕೊಟ್ಟೋದು, ಮೇಕಪ್ ನನಗೆ ಅವಾಗ ನಾನು ಮಾಡ್ಕೊಂತಿದ್ದೆ. ಅದ್ರ ಮೇಲೆ ನನಗೆ ಇನ್ನೊಬ್ರಿಗೆ ಮೇಕಪ್ ಹೇಳಿಕೊಟ್ರು, ಇದೆಲ್ಲ ಮಾಡಿದ್ರು. ಆವಾಗ ನನಗೆ ಇದು 48 ವರ್ಷದ ಹಿಂದಿನ ಕತೆ. ಆವಾಗ ನನಗೆ 5 ರೂಪಾಯಿ ಸಂಬಳ. ಮಧ್ಯಾಹ್ನ ಒಂದು 3 ಗಂಟೆಗೆ ಹೋದ್ರೆ ಬೆಳಗ್ಗೆ ಒಂದು 8:30-9 ಗಂಟೆ ಬರ್ತಿತ್ತು. ಕೆಲಸಗಳು ಕಡಿಮೆ, ಕೆಲಸ ಕಡಿಮೆ ಆದ್ರೂ ಬರ್ತಿತ್ತು. 5 ರೂಪಾಯಿ ಸಂಬಳ. 5 ರೂಪಾಯಿ ಸಂಬಳ ತುಂಬಾ ತೃಪ್ತಿ ಕೊಡ್ತಿತ್ತು ನನಗೆ. 5 ರೂಪಾಯಿ ಸಂಬಳ ಅಂತ ಹೇಳಿದ್ರೆ ಈಗ ಒಂದು 2,500-3 ಸಾವಿರ ರೂಪಾಯಿ ಬೆಲೆ ಬಾಳುವಂತದ್ದು ಹಣ. ಆ ರೀತಿ ಇದಾಗ್ತಿತ್ತು. ಹೀಗೆ ನಾನು ಅವರೊಟ್ಟಿಗಿದ್ದವಾಗ ಹೀಗೆ ಎಲ್ಲ ಹೇಳಿಕೊಟ್ರು. ಒಂದು ದಿವಸ ಇಲ್ಲಿ ಹುಣಸಮಕ್ಕಿಯಲ್ಲಿ ಆಟ, ಹುಣಸಮಕ್ಕಿ ಆಟದಲ್ಲಿ ಜನ ಕಡಿಮೆ ಇತ್ತು. ಸುಧನು ಕಾಳಗ ಮತ್ತೆ ರತಿ ಕಲ್ಯಾಣ ಪ್ರಸಂಗ. ಸುಧನು ಕಾಳಗದಲ್ಲಿ ಇವರು ಬಾಲಕೃಷ್ಣ ನಾಯ್ಕರು ಕೊಡ್ತಾ ಇದ್ರು,
ಬ್ರಹ್ಮವರ ಸೀನ್ ಶೆಟ್ಟಿಗಾರರು ಜವಳಿ ಎಲ್ಲ ಇದು ಮಾಡ್ತಿದ್ರು, ರಾಧಾಕೃಷ್ಣ ನಾಯ್ಕರು ಆ ಕಡೆಯಿಂದ ಮೇಕಪ್ ಮಾಡ್ತಾ ಇದ್ರು. ನನಗೆ ಹೀಗೆ ನಾನು ಗೆಜ್ಜೆ ಕೆಳಗಡೆ ಕಟ್ತೇನೆ, ಇಲ್ವಾ ಅಂತ ಹೇಳಿದ್ರು. ಇಲ್ವಾ ಅಂತ ಹೇಳಿದ್ರು, ಕಿರೀಟ ಕಟ್ಟಲಿ, ಕಿರೀಟ ಕಟ್ಟು ಕಟ್ಟು, ಆ ಹಲ್ಲು ಮಟ್ಟಿ ಕಚ್ಚಿಕೊಂಡು ನನಗೆ ಆ ರೀತಿ ಜೋರು ಮಾಡ್ತಾ ಇದ್ರು. ಆವಾಗ ನಾನು ಕಟ್ಟಿದೆ, ಕಟ್ಟು ಸರಿ ಬಿಚ್ಚು ಕಟ್ಟು, ಆ ರೀತಿ ನನಗೆ ಇದು ದರ್ಪದಲ್ಲಿ ಅವ್ರು ಹೇಳಿಕೊಡ್ತಾ ಇದ್ರು. ಆ ದರ್ಪದಲ್ಲಿ ಹೇಳಿಕೊಡ್ಲಿಕ್ಕೆ ಹೋಗಿ ನಾನು ಇವತ್ತೊಂದು ಯಕ್ಷಗಾನದಲ್ಲಿ ಒಂದು ಈ ರೀತಿಯ ಮಟ್ಟಕ್ಕೆ ಬಂದಿದ್ದೇನೆ, ಬೆಳೆಯುವ ಮಟ್ಟಕ್ಕೆ ಬಂದಿದ್ದೇನೆ. ಅದೇ ಇವಾಗ ಬೇಸರ ಅಂತ ಹೇಳಿದ್ರೆ ನನಗೆ, ಈಗ ಇನ್ನೊಬ್ರು ನನ್ನೊಟ್ಟಿಗೆ ಒಡ್ನಾಡಿ ಕಲಾವಿದರಿದ್ರೆ, ಅದೊಂದು ಪಾಕ್ ಸೇರಿ ಸರಿಯಾಗಿಲ್ಲ, ಅದೊಂದು ಸರಿ ಮಾಡಿ ಅಂತ ಹೇಳಿದ್ರೆ, ನಂಗೋಯ್ತಾ ನೀನೆಂತ ಹೇಳುವುದು. ಕಲಿಯುವ ಗುಣಗಳು ಸ್ವಲ್ಪ ಕಡಿಮೆ 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 ತುಂಬಾ ಕಡಿಮೆ. ಇವಾಗ ಅಂತ ಹೇಳಿದ್ರೆ ಕಲಿಯುವ ಗುಣಗಳೂ ಇಲ್ಲ. ಇನ್ನು ಮುಂದೆ ನಮ್ಮ ಪ್ರಸಾದನ ಕಲಾವಿದರಿಗೆ ತುಂಬಾ ಕೊರತೆ ಉಂಟು. ಇವತ್ತು ಯಕ್ಷಗಾನ ತುಂಬಾ ಜನ ಯಕ್ಷಗಾನದೊಂದು ಡ್ರೆಸ್ ಮಾಡ್ತಾರೆ, ಮತ್ತೆ ಯಕ್ಷಗಾನದೊಂದು ಸಾಮಗ್ರಿ ಎಲ್ಲ ಮಾಡ್ತಾರೆ, ಇದು ಮಾಡ್ತಾರೆ. ಆದ್ರೆ ಮೇಕಪ್ಗೆ ಜನ ಸಿಗುದಿಲ್ಲ. ನಾವು ಕೇಳಿದ ಹಾಗೆ ಅಂದ್ರೆ ಅವರವರ ಮೇಕಪ್ ಅನ್ನು ಅವ್ರು ಮಾಡ್ಕೊಳ್ಳುವಂತದ್ದು ತುಂಬಾ ಸುಲಭವಾದ ಕೆಲಸ. ಇನ್ನೊಬ್ಬರಿಗೆ ಮೇಕಪ್ ಮಾಡುವಂತದ್ದು, ಇನ್ನೊಬ್ಬರಿಗೆ ವೇಷಭೂಷಣಗಳನ್ನು ತೊಡಿಸುವಂತದ್ದು ತುಂಬಾ ಕಷ್ಟಕರವಾದ. ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಅಂತ? ಈಗ ನಿಮ್ಗೆ ಸಣ್ಣ ಮಕ್ಕಳು ಸಿಗ್ತಾರೆ ಸಂಘದಲ್ಲಿ, ದೊಡ್ಡವರು ಸಿಗ್ತಾರೆ, ಕೆಲವು ಸಣ್ಣ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳೋದು ಸ್ವಲ್ಪ ಕಷ್ಟಕರವಾದ ಕೆಲಸ. ಹೇಗೆ ನಿಭಾಯಿಸ್ತೀರಿ? ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇತ್ತು. ನಾನಿವತ್ತು ಯಕ್ಷಗಾನ ಒಂದು ಪ್ರಸಾದನ ಕಲಾವಿದನಾಗಿ ಒಬ್ಬರಿಗೆ ಒಂದು ವೇಷಭೂಷಣ ಮಾಡುವಾಗ, ಅವರ ಮುಖವರ್ಣಿಕೆ ಮಾಡುವಾಗ ನನಗೆ ತುಂಬಾ ಸಂತೋಷ ಉಂಟು, ಮತ್ತೆ ತುಂಬಾ ಸಿಟ್ಟು ಕೋಪ ಉಂಟು. ಯಾಕೆ ಕೇಳಿದ್ರೆ, ಈ ಕಡೆ ನೋಡಂತ ಹೇಳಿದ್ರೆ ಆ ಕಡೆ ನೋಡುದು, ಆ ಕಡೆ ನೋಡಿದ್ರೆ ಈ ಕಡೆ ನೋಡುದು. ಆದ್ರೂ ನಾನು ತುಂಬಾ ಜನ ನಿಷ್ಠೂರ ಆಗಿದ್ದೇನೆ. ಯಾಕೆ ಕೇಳಿದ್ರೆ, ಅವರು ಸರಿಯಾಗಿ ಕೂತ್ಕೊಳ್ದಿದ್ರೆ ಆ ಕಡೆ ಈ ಕಡೆ ನೋಡಿದ್ರೆ, ಈಗ ಕಾಡಿಗೆ ಬರೆಯುವಾಗ, ಇಂಗ್ಲಿಕ್ ಬರೆಯುವಾಗ ಚೂರು ಆಚೆ ಈಚೆ ಆದ್ರೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಜನರಿಗೆ ನಾವು ಜೋರು ಮಾಡಿದ್ದೇನೆ. ಇವತ್ತು ರಂಗಣ್ಣ ಅಂತ ಹೇಳಿದ್ರೆ ಪ್ರತಿಯೊಬ್ರು ಅವ್ರ ಹತ್ರ ಮೇಕಪ್ಗೆ ಹೋಗುದಿಲ್ಲ ಅಂತ ಹೇಳೋರಿದ್ದಾರೆ. ಆದ್ರೂ ಪ್ರತಿಯೊಬ್ರು ರಂಗಣ್ಣ ಬೇಕಂತ ಹೇಳೋರಿದ್ದಾರೆ. ಯಾಕಂದ್ರೆ ನನ್ನ ಒಂದು ಚಿತ್ರಣ ಚಂದ, ಚಿತ್ರಣ ತುಂಬಾ ಚಂದ. ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಈ ಮಕ್ಕಳ ಸಂಘದಲ್ಲಿ ಮನೆಯವರೆಲ್ಲ ಚೌಕಿ ಒಳಗೆ ಬರುದು. ನೋಡಿ, ನಾವು ಹೇಗೆ ಕಟ್ಟಿರ್ತೇವೆ ನಮಗೊಂದು ಗೊತ್ತಿರ್ತದೆ. ನಾನು ಕಟ್ಟಿದ ವೇಷ ಇವತ್ತು ಒಬ್ಬ ನೋವಾಯ್ತು ಅಂತ ಹೇಳಿದ್ರೆ ಆ ದಿವಸ ಯಕ್ಷಗಾನವನ್ನು ಬಿಡ್ತೇನೆ, ಯಕ್ಷಗಾನ ಮೇಕಪ್ ಬಿಡ್ತೇನೆ, ನೋವಾಗುದಿಲ್ಲ. ಅದೇ ಮನೆಯವರು ಬಂದು ಮಗ ಎಂತಾಯ್ತು, ನೋವಾಗ್ತದೆ ಹೇಗೆ ಕಂಡ್ರು ಕೂಡಲೇ ಮನೆಯವರಂದ್ರೆ ಅಮ್ಮ ಅಲ್ಲಿ ನೋಯ್ತದೆ, ಇಲ್ಲಿ ನೋಯ್ತದೆ, ತುಂಬಾ ಮಕ್ಕಳು ಹೇಳಿದ್ದಿರ್ತು. ಅದಕ್ಕೆ ನಾನು ಹೇಳುದು, ಮನೆಯವರು ನೀವು ಹತ್ರ ಬರಬೇಡಿ, ನಾವಿದು ಮಾಡ್ತೇವೆ ಅಲ್ಲ, ಪ್ರೀತಿಯಿಂದ ನೋಡ್ತೇವೆ ನಾವು ಮಕ್ಕಳು ಅಷ್ಟೇ. ನಾನು ಕೋಪದಲ್ಲೇ ಮಾತಾಡ್ತೇನೆ. ಇದೆಲ್ಲ ನೀವು ನಿಭಾಯಿಸಿಕೊಂಡು ಹೋಗುವಂತಹ ರೀತಿ. ಇದೀಗ 48 ವರ್ಷಗಳ ಸುದೀರ್ಘ ಪ್ರಯಾಣ. ಸಾಧಾರಣ ನಮಗೆ ಗೊತ್ತಿರುವ ಹಾಗೆ ಯಾರು ಕೂಡ ಇಷ್ಟು ಹಿರಿಯ ಪ್ರಸಾದನ ಕಲಾವಿದರು ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಇರ್ಲಿಕ್ಕಿಲ್ಲ ಅಂತೇಳಿ. ಇರಲೂಬಹುದು, ನಮ್ಮ ಪರಿಸರದಲ್ಲಿ ಆಸುಪಾಸಿನಲ್ಲಿ ಯಾರು ಇರ್ಲಿಕ್ಕಿಲ್ಲ. ಹಾಗಾಗಿ ಇದುವರೆಗೆ ನೀವು ಉಡುಪಿ ಜಿಲ್ಲೆಯಾದ್ಯಂತ ಈಗ ಹಲವಾರು ಆಟಗಳಲ್ಲಿ ವೇಷವನ್ನ ಮಾಡಿರ್ತೀರಿ, ಎಷ್ಟೋ ಸಂಘಗಳಿಗೆಲ್ಲ ಹೋಗಿರ್ತೀರಿ. ಈ ಉಡುಪಿ ಜಿಲ್ಲೆಯನ್ನ ಬಿಟ್ಟು ಈ ಹೊರ ರಾಜ್ಯಗಳಲ್ಲಿಯೋ ಅಥವಾ ಬೇರೆ ದೇಶಗಳಲ್ಲಿ ಎಲ್ಲಿಯಾದ್ರೂ ತಾವು ಹೋಗಿದ್ದೀರಾ? ಹೋಗಿದ್ದೇನೆ, ತುಂಬಾ ಕಡೆ ಹೋಗಿದ್ದೇನೆ. ಅದರ ಬಗ್ಗೆ ಹೆಮ್ಮೆ ಪಡ್ತೇನೆ ನಾನು. ಈ ನಮ್ಮ ಯಕ್ಷಗಾನ ಕೇಂದ್ರ ಇಂದ್ರಾಳಿಯಲ್ಲಿ, ಶಿವಪ್ರಭಾ ಕೇಂದ್ರದಲ್ಲಿ ನಾನು ಒಂದು 12 ವರ್ಷದ ಹಿಂದೆ 12 ವರ್ಷದ ಹಿಂದೆ ನನಗೆ ಒಂದು ಕರೆ ಬಂತು. ಗುರು ಸಂಜೀವ್ ಸುವರ್ಣರು ಕರೆ ಬಂತು, ರಂಗಣ್ಣ ಮೇಕಪ್ಗೆ ಬನ್ನಿ ಅಂತ ಆಯ್ತು. ಆಯ್ತಂತ ಹೋದೆ. ಹೋದವಾಗ ನನಗೆ ತುಂಬಾ ಒಂದು ಖುಷಿ ಪಡ್ತು. ಯಾಕೆ ಕೇಳಿದ್ರೆ, ಇವತ್ತು ತುಂಬಾ ಒಂದು ದೇಶ ಸುತ್ತಾಡಿದ್ದಿದ್ರೆ, ತುಂಬಾ ಜನರು ಒಡನಾಟ ಆದಿದ್ರೆ, ನನಗೆ ಯಕ್ಷಗಾನ ಕೇಂದ್ರದಲ್ಲಿ ನಾನು ಇವತ್ತು ಬಾಂಬೈ, ಚೆನ್ನೈ, ಡಿಲ್ಲಿ, ಭೂಪಾಲ, ಮತ್ತೆ ನಿಮ್ಮದು ತುಂಬಾ ಕಡೆ ನಾನು ಹೋದೆ. ಹೋಗ್ಲಿಕ್ಕೆ ಕಾರಣ ಯಾರು ಕೇಳ್ರೆ, ಗುರು ಸಂಜೀವಣ್ಣ ಅವ್ರಿಗೆ ನಾನು ಇವತ್ತು ಶರಣು. ಮತ್ತೆ ಅವರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ನಾನೊಂದು ಸಣ್ಣ ಮನೆ ಕಟ್ಟಬೇಕಾದ್ರೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ನಾನೊಂದು ಮಗಳ ಮದುವೆಗೆ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ಅಂದ್ರೆ 4 ಜನರ ಒಡನಾಟದಿಂದ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನ ನಾನು ಇವತ್ತು ಮರೆಯುವುದಿಲ್ಲ. ಮತ್ತೆ ಯಕ್ಷಗಾನದ ಕೇಂದ್ರದ ಗುರುಗಳು ಕೃಷ್ಣಮೂರ್ತಿ ಅವರಾಗ್ಲಿ, ಉಮೇಶ್ ಸುವರ್ಣರಾಗ್ಲಿ, ಅವರೆಲ್ಲ ನನಗೆ ತುಂಬಾ
ಇದು ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ. ಮತ್ತೆ ಯಕ್ಷಗಾನದವರು ಎಲ್ಲರೂ ನನಗೆ ಇದು ಮತ್ತೆ ಒಂದು ಯಕ್ಷಗಾನದಲ್ಲಿ ಮರೆಯಲಾಗದಂತ ಒಂದು ಘಟನೆ ಅಂತ ಹೇಳಿದ್ರೆ, ನಾನು ಮನೆಯಲ್ಲಿ ಯಾರಿಗಾರು ಸೌಖ್ಯ ಹೇಳ್ತಿದ್ರು ನಾನು ಕೂತ್ಕೊಳ್ಳೋದಿಲ್ಲ, ಯಕ್ಷಗಾನ ಅಂತ ಹೇಳಿದ್ರು ಹೋಗ್ತೇನೆ. ಯಾಕೆ ಕೇಳ್ರಿ, ಯಕ್ಷಗಾನದಲ್ಲಿ ನಾನು ಒಂದು ಫಸ್ಟ್ ಸುಖ ನನ್ನ ಮನೆಯಲ್ಲಿ ಪಡ್ಲಿಲ್ಲ ಅಂತೇಳಿ ನಾನು ಇದು ಮಾಡ್ತೇನೆ. ಯಾಕೆ ಕೇಳಿದ್ರೆ, ನನಗೆ 2022ನೇ ಇಸ್ವಿಯಲ್ಲಿ ನನಗೆ ಬದುಕುವುದಿಲ್ಲಂಬ ಸ್ಥಿತಿಗೆ ಬಂದೆ. ಬಿಳಿ ರಕ್ತ ಕಣ ಎಲ್ಲ ಕಡಿಮೆ ಆಗಿ ಬದುಕುವುದಿಲ್ಲಂಬ ಪರಿಸ್ಥಿತಿಗೆ ಬಂದಾಗಲೂ ನನಗೆ ಯಕ್ಷಗಾನದವರೇ ಪ್ರತಿಯೊಬ್ರು ಯಕ್ಷಗಾನದವರು ನನಗೆ ಅಲ್ಲಿ ನನ್ನ ಮಿಸ್ಸಸ್ ಹೇಳಿದಾಳೆ, ನನ್ನ ಹೆಂಡತಿ ಹೇಳಿದಾಗ, ನೀವು ಆಸ್ಪತ್ರೆಗೆ ಹೋಗಿ, ಅಲ್ಲಿ ಡಾಕ್ಟರ್ ಹೇಳಿದ್ದಾರೆ ನನ್ನ ಮಗಳ ಹತ್ರ, ನಿನ್ನ ಅಮ್ಮನಿಗೊಂದು ಬಿಟ್ಟು ಬಾಕಿದ್ದವ್ರಿಗೆ ಯಾರಿಗೆ ಬೇಕಾದ್ರೆ ಹೇಳು, ಇವ್ರು ಬದುಕೋದು ಕಷ್ಟ, ಅವ್ರೆಲ್ಲ ಬರ್ಲಿಕ್ಕೆ ಹೇಳು ಅಂತ ಹೇಳಿದ್ರು. ನನ್ನ ಹೆಂಡತಿ ಹೇಳಿದಾಳೆ, ನನ್ನ ಕರಿಮಣಿ ಇತ್ತು, ನೀವು ಸುಮ್ಮನೆ ಮಲಗಿ, ನಾನು ಇದು ಮಾಡ್ತೇನೆ. ನನ್ನ ಮಗಳು ಹೇಳಿದಾಳೆ, ನನ್ನ ಚೈನ್ ಇತ್ತು, ಅದನ್ನ ಇದು ಮಾಡ್ತೇನೆ ಅಂತ. ಅದೇ ನಮ್ಮ ಬಾಲಕೃಷ್ಣ ನಾಯಕರ ಮಗ ಮಿಥುನ, ಅದು ವಾಟ್ಸಪ್ಪಿಗೆ ಹಾಕಿಬಿಟ್ಟ, ರಂಗಣ್ಣಿ ಸೌಖ್ಯ ಇಲ್ಲ ಅಂತೇಳಿ. ಹಾಕಿದವಾಗ 88,000 ರೂಪಾಯಿ ನನಗೆ ಹೊರಗೆ ಯಕ್ಷಗಾನದವ್ರು ಕೊಟ್ಟಿದ್ದಾರೆ. ಹೌದು, ಈಗ ಬಂಟರ ಸಂಘ, ಬೆಂಗಳೂರು ಬಂಟರ ಸಂಘದವರು, ನವೀನಣ್ಣ ಮತ್ತೆ ಇವರು ಪ್ರದೀಪ್ ಅಣ್ಣ, ಇವರ ಮುಖಾಂತರದಿಂದ ಬಂಟರ ಸಂಘದವರು, ಮತ್ತೆ ಬಂಟರ ಸಂಘದವ್ರು ನಾನು ಶರಣು 25,000 ರೂಪಾಯಿ ಅವ್ರು ಕಳಿಸಿಕೊಟ್ರು. ಬೇಗಾರ ಶಿವಕುಮಾರ್ 18,000 ರೂಪಾಯಿ ಕಳಿಸಿಕೊಟ್ರು. ಇದೇ ಕೋಟ ನಾಗರಾಜಾಚಾರ್ಯರು, ಅಲ್ಲಿ ಕೋಟ ಬೈಪಾಸ್ ಅಲ್ಲಿ ಅವ್ರದ್ದು ಅಂಗಡಿ ಉಂಟು, ಮೂಮೆಂಟ್ ಅಂಗಡಿ, ಅವರು ಎಲ್ಲ ಬಂದು ತುಂಬಾ ಜನ 5-10 ಈ ಮಂದರ್ತಿ ಮಹೇಶ್ವರು ಎಲ್ಲ ಕೊಟ್ರು. ಯಾಕೆ ಕೇಳಿದ್ರೆ, ನನಗೆ ಇದೆ ಯಕ್ಷಗಾನ, ಯಕ್ಷಗಾನದಲ್ಲಿ ನಾನು ಜನರು ಸಂಪಾದನೆ ಮಾಡಿದ್ದು, ಅದು ನನಗೆ ಆ ಸಂಪಾದನೆ ನನಗೆ ಕೊಟ್ಟಿದ್ದಂತೆ ನಮಗೆ ಹೆಮ್ಮೆ ಹೆಮ್ಮೆ ದೊಡ್ಡ ಹೆಮ್ಮೆ ಅಂತ ಹೇಳಿದ್ರೆ ಯಕ್ಷಗಾನ. ನಾನಿವತ್ತು ನಮ್ಮ ಕುಟುಂಬದವರಾಗ್ಲಿ, ನನ್ನ ಹೆಂಡತಿ ಮಕ್ಕಳನ್ನಾಗ್ಲಿ ಅಷ್ಟು ಪ್ರೀತಿ ಮಾಡೋದಿಲ್ಲ, ನಾನು ಯಕ್ಷಗಾನವನ್ನು ಪ್ರೀತಿ ಮಾಡ್ತೇನೆ, ಯಕ್ಷಗಾನ ಪ್ರೀತಿ ಮಾಡ್ತೇನೆ. ಹಾಗೆ ಈಗ 48 ವರ್ಷಗಳ ಅವಧಿಯಲ್ಲಿ ಈಗ ನೀವು ಹಿಂದಿನ ಅಟ್ಟೆ ಕಟ್ಟಿ ವೇಷ ಮಾಡೋದ್ರಲ್ಲಿ ತಾವು ಮಾಡ್ತಾ ಇದ್ರಿ, ಪ್ರಸ್ತುತ ಈಗ ಬೆಂಡ್ ಕಟ್ಟುದು, ಈಗೆಲ್ಲ ಬಾರಿ ಕೆಲಸ ಎಂತ ಇರುದಿಲ್ಲ, ಒಂದು 10 ನಿಮಿಷ 15 ನಿಮಿಷದಲ್ಲಿ ಆಗುವಂತದ್ದು. ಈಗ ಅದಕ್ಕೂ ಮತ್ತೆ ಇದಕ್ಕೆ ನೀವು ಹೋಲಿಕೆ ಮಾಡಿದ್ರೆ ನಿಮಗೆ ತೃಪ್ತಿ ಕೊಡುವಂತದ್ದು ಯಾವ್ದು ಒಳ್ಳೇದು? ಅಂದ್ರೆ ಹಿಂದಿನ ಕಾಲದ ಅದು ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಎನ್ನುವಂಥದ್ದು ಸಹಜ, ಆದ್ರೂ ನಿಮ್ಮ ಅಭಿಪ್ರಾಯದ ಪ್ರಕಾರ ಹಿಂದಿನ ಕಾಲದ ವೇಷಗಾರಿಕೆ ಮತ್ತೆ ಈಗ ಯಾವ ರೀತಿ ಎಲ್ಲ ಬದಲಾವಣೆ ಆಗಿದೆ? ಅಲ್ಲ, ನನಗೆ ಈ ಥರ್ಮೋಕೋಲ್ ಬಂದದ್ದು ಒಂದು ಕಡೆಯಿಂದ ಬೇಸರ ಉಂಟು, ಒಂದು ವಿಭಾಗದಲ್ಲಿ ಬೇಸರ ಉಂಟು. ಅಟ್ಟೆ ಕಟ್ಟುವಾಗ ನಮಗದು ಯಾವ ರೂಪರೇಖೆ ಹೇಗೆ ಮಾಡ್ಬೇಕು ಇದೆಲ್ಲ ನಮಗೆ ಬರ್ತಿತ್ತು. ಮತ್ತೆ ಆ ಲಾಡಿ ಸುತ್ತುದು ಇದು ಅದೆಲ್ಲ ಖುಷಿ ಆಗ್ತಿತ್ತು. ಈಗ ಆವಾಗ ನಮಗೆ ಒಂದು ಖ್ಯಾತಿ ಮಂಡಳಿ ಕಟ್ಟಬೇಕಾದ್ರೆ ಅರ್ಧ ಗಂಟೆ ಇದ್ರೆ ಈಗ 5 ನಿಮಿಷದಲ್ಲಿ ಕಟ್ಕೊಂಡು ಹೋಗ್ತಾರೆ. ಈ ಆವಾಗ ಅಂತ ಹೇಳಿದ್ರೆ ಆ ತೂಕ ಗತ್ತು ಇದಕ್ಕೆಲ್ಲ ಆ ಅಟ್ಟೆ ಮುಂಡಾಸು ಖ್ಯಾತಿ ಮಂಡಳಿ ಬೇಕು. ಈ ತಲೆ ಕೆಳಗಾಕಿ ಇದೆಲ್ಲ ಕೊಡಿಲಿಕ್ಕೆ ಈ ನಿಮ್ಮ ಥರ್ಮೋಕೋಲು, ಅದಕ್ಕೆಂತ ಹೇಳಲಿಕ್ಕಿಲ್ಲ, ಕಾಲಕ್ಕನುಸರಿಸಿ ಇತ್ತು ಅಂತ. ಆ ಇದೇ ಬೇರೆ, ಆ ಖುಷಿ ಬೇರೆ, ಆ ಖುಷಿ. ಇವತ್ತು ನನಗೆ ಒಂದು ಅಟ್ಟೆ ಕಟ್ಟೆ ವೇಷ ಮಾಡೋದು ಅಂತ ಹೇಳಿದ್ರೆ ಆ ಸಂತೋಷವೇ ಬೇರೆ. ಇದೇ ಹಿಡಿತು ಕಟ್ಟಿತು. ಹಾಗೆ ತಾವೀಗ ಮೊನ್ನೆ ನಡೆದಂತಹ ಬೆಂಗಳೂರಿನಲ್ಲಿ ನಡೆದಂತಹ ಜೋಡಾಟದಲ್ಲಿ ಕೂಡ ಪಾಲ್ಗೊಂಡಿದ್ರಿ ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ. ಅದರ ಅನುಭವದ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ಬೋದು ಜೋಡಾಟದ ಬಗ್ಗೆ? ಜೋಡಾಟ ಅಂತ ಹೇಳಿದ್ರೆ ಮುಂಚಿನ ಜೋಡಾಟಕ್ಕೂ ಹಿಂದೆ ಆಗುವ ಈ ಮಾರಣಕಟ್ಟೆ, ಮಂದರ್ತಿ, ಅಮೃತೇಶ್ವರಿ, ಗೋಳೆಗರಡಿ ಆ ಜೋಡಾಟಕ್ಕೂ ಮತ್ತೆ ಮೊನ್ನೆ ನಡೆದ ಜೋಡಾಟಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆವಾಗ ಅಟ್ಟಿ ಕಟ್ಟಿ ಮಾಡ್ತಿದ್ರು. ಈಗ ಇದೇ ನಮ್ಮ ಮಂದರ್ತಿ ರಘುರಾಮ್ ಮಡಿವಾಳರು ಅಟ್ಟೆ ಕಟ್ಟಿ ಅಷ್ಟು ದೊಡ್ಡ ಮುಂಡಾಸು ಮಾಡಿ ಅಷ್ಟು ಕಸು ಮಾಡ್ತಾ ಇದ್ರು. ಕಸು ಅಂದ್ರೆ ಆ ತೂಕದಲ್ಲಿ. ಈಗ ಥರ್ಮೋಕೋಲು, ಈಗ ಥರ್ಮೋಕೋಲ್ 6.5 ಫೀಟ್ ಥರ್ಮೋಕೋಲು ಇದು ಜೋಡಾಟ. ಒಂದು ಕಡೆ ಪ್ರಸನ್ನನದ್ದು ಸೂರಸೇನ, ಒಂದು ಕಡೆ ವಿದ್ಯಾಧರ ಜಲವಳ್ಳಿ. ವಿದ್ಯಾಧರ ಜಲವಳ್ಳಿ ಚೌಕಿಯಲ್ಲಿ ನಾನಿದ್ದೇನೆ, ಅವ್ರೊಂದು ಕಟ್ಟಿಬಿಟ್ಟೆ. ಒಂದು 7 ಕುರ್ಚಿ ಇಟ್ಟುಕೊಂಡು, ಅಂದ್ರೆ ನಮ್ಗೆ ಅವ್ರ ಕುರ್ಚಿ ಮೇಲೆ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಅವರಿಗೆ ತಾವರೆ ತುರ ಇದೆಲ್ಲ ಕಟ್ಟಬೇಕಾದ್ರೆ ಆದ್ರೂ ಕಟ್ಟಿದೆ. ಜೋಡಾಟ ಒಳ್ಳೇದಾಗಿದೆ, ನಾವು ಅದ್ರ ಬಗ್ಗೆ ವಿಮರ್ಶೆ ಮಾಡೋದಿಲ್ಲ, ಅದ್ರ ಬಗ್ಗೆ ಇದಿದ್ರು. ಆದ್ರೆ ಅಟ್ಟೆ ಕಟ್ಟಿ ಮಾಡ್ತಿತ್ತಲ್ಲ ಆ ಜೋಡಾಟದ ಒಂದು ಇದೇ ಬೇರೆ. ಮೊನ್ನೆ ನಡೆದಂತದ್ದು ಜೋಡಾಟದಲ್ಲಿ ವಿಡಿಯೋ ಎಲ್ಲ ವೈರಲ್ ಆಗಿರುವಂತದ್ದು ಜಲವಳ್ಳಿ ಅವರದ್ದು ಮತ್ತೆ ಪ್ರಸನ್ನ ಶೆಟ್ಟಿಗಾರ್ ಅವರು. ಆದ್ರೆ ಹಾಗೆ ಮುಂಡಾಸನ ಕಟ್ಟಿರುವಂತದ್ದು ತಾವೇ ಅಂತ ಹೇಳಿ ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅದು ಒಂದು ದೊಡ್ಡ ಕೆಲಸವೇ ಸರಿ. ಹಾಗೆ
ಈಗ ತಾವು ಎಷ್ಟೋ ಯಕ್ಷಗಾನವನ್ನ ನೋಡಿರ್ತೀರಿ, ಎಷ್ಟೋ ಜನರಿಗೆ ವೇಷವನ್ನ ಮಾಡಿರ್ತೀರಿ. ರಂಗಣ್ಣ ಅವರ ಪ್ರಕಾರ ನನಗೆ ಇಷ್ಟವಾದ ಒಬ್ರು ಕಲಾವಿದ್ರು ಇವರು, ಈಗ ತೀರಿ ಹೋದವರಾದ್ರೂ ಆಗ್ಬಹುದು ಅಥವಾ ಪ್ರಚಲಿತದಲ್ಲಿ ಇರುವವರೇ ಇರ್ಬೋದು. ಈಗ ನನಗೆ ಒಬ್ರು ಇಷ್ಟವಾದ ಕಲಾವಿದ್ರು ಅಂತೇಳಿ ಕೆಲವರು ಇರ್ತಾರೆ. ನಿಮಗೆ ಇಷ್ಟವಾದಂತಹ ಒಬ್ಬರು ಯಕ್ಷಗಾನ ಕಲಾವಿದ್ರು? ನನಗೆ ಈಗಿನ ಕಲಾವಿದರ ಬಗ್ಗೆ ನಾನು ಹೇಳುವುದಿಲ್ಲ. ಹಿಂದಿನ ಕಲಾವಿದರಲ್ಲಿ ಈಗ ಹಾಸ್ಯದಲ್ಲಿ ನಾನು ಪ್ರೇರಿತನಾದಿದ್ರೆ ಕುಂಜಲ್ ರಾಮಕೃಷ್ಣ ನಾಯ್ಕರು, ಮತ್ತೆ ಉಡುಪಿ ಬಸವಣ್ಣ ವೇಷ ನೋಡಿದ್ದೇನೆ, ಅದು ನನಗೆ ಹೆಮ್ಮೆ ಪಡುವಂತದ್ದು. ಮಜ್ಜಿಗೆ ಬೇಳೆ ಆನಶೆಟ್ಟಿ ವೇಷ ನೋಡಿದ್ದೇನೆ, ಅದು ಹೆಮ್ಮೆ ಪಡುವಂತದ್ದು. ಮತ್ತೆ ತುಂಬಾ ಹಳೆ ಕಲಾವಿದರ ವೇಷ ನೋಡಿದ್ದೇನೆ. ಈ ಒಂಡರ್ ಬಸವಣ್ಣ, ಪೇಡು ರಾಮಣ್ಣ, ಇವ್ರ ವೇಷ ಎಲ್ಲ ನೋಡಿದವ್ ನಾನು. ಈಗ ನನಗೆ ಹತ್ರ ಸಂಬಂಧಿ, ನನಗೆ ಮಾವಾಗ್ತದೆ ಬೇಗರ್ ಪದ್ಮನಾಭ ಶೆಟ್ಟಿಗಾರರು, ಅವರು ನನಗೆ ಹತ್ರ ಸಂಬಂಧಿ, ಅವ್ರ ವೇಷ ಕೂಡ ಎಲ್ಲ ನೋಡಿದ್ದೆ. ಈಗಳಿನ ಒಂದು ಕಲಾವಿದರಲ್ಲಿ ನಾನು ಅದು ಹೇಳಿಕ್ ಹೋದ್ರೆ ತುಂಬಾ ಒಂದು ಕಡೆ ಬೇಸರ ಆಗ್ತದೆ, ಒಂದು ಕಡೆ ಸಂತೋಷ. ಅಲ್ಲ, ಕುಣಿತಾರೆ, ಇದು ಮಾಡ್ತಾರೆ. ಈಗ ಇತ್ತೀಚಿನಲ್ಲಿ ಈಗ ಇರುವೆಲ್ಲ ಆನಂದ್ ಶೆಟ್ರು, ಆದ್ರಿ ಗೋಪಾಲಣ್ಣ, ಮತ್ತೆ ನಮ್ಮ ಇವರು ನರಡಿ ಬೋರ ಶೆಟ್ರು, ಮತ್ತೆ ಕೋಟ ಸುರೇಶ್ ಅಣ್ಣ, ಕೋಡಿ ವಿಶ್ವನಾಥ್ ಅಣ್ಣ, ಇವ್ರದೆಲ್ಲ ವೇಷ ಒಂದು ಸಾಂಪ್ರದಾಯದ ವೇಷ ನೋಡುವಾಗ ಖುಷಿ ಆಗ್ತದೆ. ಮತ್ತೆ ಹೊಸ್ತಕ್ಕೆ ಹುಡುಗರ ಮಕ್ಕಳ ವೇಷ ನೋಡುವಾಗ ನಾವು ಒಂದು 4 ಸುತ್ತೆಲ್ಲ ಕುಡಿಯುವಂತ ಆಗ್ತದೆ ಆಟ ನೋಡಕ್ಕೆ ಅಷ್ಟೇ. ಹಾಗೆ ತಾವೀಗ ಪ್ರಸಾದನ ಕಲಾವಿದರಾಗಿದ್ದೀರಿ. ಈಗ ಎಷ್ಟೋ ಜನ ನೀವೇ ಹೇಳಿದ ಹಾಗೆ ಪ್ರಸಾದನ ಕಲಾವಿದರು ವಿರಳವಾಗ್ತಾ ಇದ್ದಾರೆ ಅಂತ ಹೇಳಿ ಒಂದು ಹೇಳ್ತಾ ಇದ್ದೀರಿ. ಈಗ ಇರುವಂತಹ ಯುವ ಪ್ರಸಾದನ ಕಲಾವಿದರಿಗೆ ಅಥವಾ ಮುಂದೆ ಬರುವಂತಹ ಕೆಲವೊಂದು ಕಲಾವಿದರಿಗೆ, ಈಗ ಹಿರಿಯ ಪ್ರಸಾದನ ಕಲಾವಿದರಾಗಿ ನೀವು ಹೇಳುವಂತ ಏನಾದ್ರು ಸಂದೇಶಗಳು ಏನಾದ್ರು ಉಂಟಾ? ಅಲ್ಲ, ಪ್ರಸಾದನ ಕಲಾವಿದರಾಗಿ ಬರ್ಬೇಕು, ನಿಷ್ಠೆಯಿಂದ ಕೆಲಸ ಮಾಡ್ಬೇಕು. ಈಗ ಹಿರಿಯ ಕಲಾವಿದ ಒಬ್ಬ ಏನಾದ್ರೂ ಹೇಳಿದ್ದಿದ್ರೆ ಅದನ್ನ ಸರಿ ಸರಿ ಗುರುಗಳೇ ರಂಗಣ್ಣ ಸರಿ ಅದನ್ನ ನಾವು ಹೀಗೆ ಮಾಡ್ತೇವೆ ಅಂತೇಳಿ. ಈಗ ಇತ್ತೀಚೆಗೆ ಅಂತ ಹೇಳಿದ್ರೆ ನಮ್ಗೆಲ್ಲ ಆ ರೀತಿ ಜೋರ್ ಮಾಡಿ ಹೇಳಿಕೊಟ್ಟವರಿದ್ದಾರೆ. ಈಗಿನ ಕಲಾವಿದರಿಗೆ ಅದೊಂಚೂರು ಪಾಕ್ ಸರಿ ಮಾಡ ಅಂತ ಹೇಳಿದ್ರೆ ನಂಗೆ ಗೊತ್ತಿದ್ದೀನಿ ಅಂತ ಹೇಳೋದು ಕೇಳ್ತಾರೆ. ಅಲ್ಲ, ಅದ್ರ ಬಗ್ಗೆ ಬೇಸರ ಇಲ್ಲ, ನಮ್ಗೆ ಬೇಸರ ಇಲ್ಲ ಅದ್ರ ಬಗ್ಗೆ. ಛೇ ಅಲ್ಲ, ಹೀಗೆ ಹೇಳ್ತನಲ್ಲ ಅಂತೇಳಿ ತುಂಬಾ ಕಲೀಲಿಕ್ಕಿತ್ತು. ಪ್ರಸಾದನ ಕಲಾವಿದರಾಗಿ ಬರ್ಬೇಕು. ಇತ್ತೀಚೆಗೆ ತುಂಬಾ ವಿರಳ ಆಗಿದೆ. ನಾವು ವೇಷ ಮಾಡುದು, ವೇಷ ಭಾಗವತಿಗೆ, ಚಂಡೆ, ಮೊದ್ಲೆ ಇಂಥದಕ್ಕೆ ಅವರು ಒತ್ತು ಕೊಡ್ತಾರೆ ಬಿಟ್ರೆ ಪ್ರಸಾದನ ಕಲಾವಿದಕ್ಕೆ ಜನ ಸಿಗುವುದಿಲ್ಲ. ಕೇಳಿ, ನಾನೊಂದು ಅಲ್ಲ, ಈಗ ಪ್ರಸಾದನ ಕಲಾವಿದರೇ ಆಗ್ಲಿ ಪ್ರತಿಯೊಬ್ಬರಿಗೂ ನಾನೊಂದು ಕಿರುವು ಮಾತು ಹೇಳ್ತೇನೆ, ನೀವು ಕೇಳ್ಬೇಕಂತೇಳಿ ಇಲ್ಲ. ಇವತ್ತು ನಾನೊಂದು ಪ್ರಸಾದನ ಕಲಾವಿದನಾಗಿ ನನ್ನನ್ನು ತುಂಬಾ ಜನ ಕರೀತಾರೆ, ತುಂಬಾ ಜನ ಕರೀತಾರೆ. ರಂಗಣ್ಣ ನೀವು ಬನ್ನಿ, ರಂಗಣ್ಣ ನೀವು ಬನ್ನಿ ಅಂತೇಳಿ. ಈ ಕಾಲೇಜಲ್ಲಾಗ್ಲಿ ಬಾಕಿ ಸಂಘ ಸಂಸ್ಥೆ ಆಗ್ಲಿ ರಂಗಣ್ಣ ನೀವೊಂದು ಬೇಕು ಅಂತ ಹೇಳ್ತಾರೆ. ಇದೇ ಉದಾಹರಣೆಗೆ ಈಗ ತೀರ್ಥಹಳ್ಳಿ ಶೈಲೇಶ್ರು ಹೇಳಿದ್ರು, ರಂಗಣ್ಣ ಒಂದು ಮೇಕಪ್ ಇತ್ತು ಅಂತ ಹೇಳಿದ್ರು. ಎಲ್ಲಿ ಕೇಳಿದೆ, ಎಲ್ಲಿ ಕೆಮ್ಮಣ್ಣು ಹೂಡೆ ಅಂತ ಹೇಳಿದ್ರು. ಆಯ್ತು ನಾನು ಬರ್ತೇನೆ ಅಂತ ಹೇಳಿದೆ. ಯಾರಿಗೆ ಅಂತ ಕೇಳಿದೆ, ಹೇಳಲಿಲ್ಲ. ಅಲ್ಲಿಗೆ ಹೋಗೋ ತನಕ ಹೇಳಲಿಲ್ಲ. ಮತ್ತೆ ಅಲ್ಲಿಗೆ ಹೋದ ಮೇಲೆ ನನಗೆ ಗೊತ್ತಾಗಿದ್ದು, ನಮ್ಮ ಸ್ಟಾರ್ ಫಿಲ್ಮ್ ಆಕ್ಟ್ರು ಅರವಿಂದ ರಮೇಶ್ ಅಂತ ಹೇಳಿ ಅವರಿಗೆ ವೇಷ ಮಾಡಿದೆ. ಅವರಿಗೆ ಫೋಟೋ ಇದಾಗಿದೆ, ಅವರಿಗೆ ವೇಷ ಮಾಡಿದೆ. ಮತ್ತೆ ಹೋದ ಸಾರಿ ಇಲೆಕ್ಷನ್ ಇದರಲ್ಲಿ ರಂಗಣ್ಣ ಮೇಕಪ್ ಇತ್ತು, ಬರ್ಬೇಕಂತ ಆಯ್ತು. ಎಲ್ಲ ಕಡೆ ಕಾಪು ಅಂತ ಹೇಳಿದ್ರು, ಡ್ರೆಸ್ ಎಲ್ಲ ಇದು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಯ್ತು, ಎಂತ ಇದಂತ ಹೇಳಲಿಲ್ಲ ನನಗೆ. ನಮ್ಮ ಉಡುಪಿ DC ಅವರು, ಮಲ್ಪಿ SI ಇವರಿಗೆಲ್ಲ ಒಂದು ಇದು ಯಾವ್ದಂತ ಹೇಳಿದ್ರೆ ಚುನಾವಣೆ ಪ್ರಸಾರಕ್ಕೆ ಅದಕ್ಕೆ ತುಂಬಾ ಕಡೆ ವಾಲ್ ಪೋಸ್ಟ್ ಇದೆಲ್ಲ ಹಾಕಿದ್ದಾರೆ. ಅದೆಲ್ಲ ನಾನು ಮಾಡಿಬಿಟ್ಟು ವೇಷ ಅದೆಲ್ಲ ಸಾಧಾರಣ ಯಾರಿಗೂ ಗೊತ್ತೇ ಇರದಂತ ವಿಚಾರಗಳು. ಈಗ ರಮೇಶ್ ಅರವಿಂದ್ ಅವರಿಗೆ ವೇಷ ಮಾಡಿರುವಂತದ್ದು, ಉಡುಪಿ DC ಅವರಿಗೆ ವೇಷ ಮಾಡಿರುವಂತದ್ದು ನಮ್ಗೆ ವೇಷ ಮಾತ್ರ ಕಾಣ್ತದೆ ಹೊರತಾಗಿ ಅದರ ತೆರೆಯ ಹಿಂದಿನ ನಿಮ್ಮ ಶ್ರಮಗಳು ಕಾಣುವಂತದ್ದು ತೀರಾ ವಿರಳ. ಮತ್ತೊಂದು ಬೇಸರ ಅಂತ ಹೇಳಿದ್ರೆ ನನಗೆ, ನೋಡಿ, ಒಂದು ಸಂಘ ಸಂಸ್ಥೆ ಇದಕ್ಕೆಲ್ಲ ನಾವು ಹೋಗ್ತೇವೆ. ನೋಡಿ, ಇಂಥ ಕಲಾವಿದರಿದ್ದಾರೆ, ಇಂಥವ್ರು ಇದು ಮಾಡಿದ್ದಾರೆ, ಇಂಥವ್ರ ಮನೆ ಮಕ್ಕಳಿದ್ದಾರೆ, ಇಂಥವ್ರು ಇದು ಮಾಡ್ತಾ ಇದ್ದಾರೆ, ಇಂಥ ಭಾಗವತರಿದ್ದಾರೆ, ಇಂಥ ಚಂಡೆಯರಿದ್ದಾರೆ, ಇಂಥ ಮೊದ್ಲೆಯರಿದ್ದಾರೆ, ಅವ್ರ ಹೆಸರೆಲ್ಲ ಹೇಳ್ತಾರೆ. ನಾವು ಅಲ್ಲಿ ಬೆವರು ಸತ್ತಿ ಶ್ರಮಪಟ್ಟು ಹಿಂದೆ ವೇಷಭೂಷಣ ಮಾಡಿ ಅಷ್ಟು ಚಂದ ಮಾಡಿ ಬಿಡ್ತೇವಲ್ಲ, ನಮ್ಮ ಪ್ರಸಾದನ ಕಲಾವಿದರ ಹೆಸರು ಯಾರೂ ಹೇಳುವವರಿಲ್ಲ. ಅತಿ ಕಡಿಮೆ ಆಗಿದೆ ಈಗ. ಕೆಲವೊಂದು ವಿಭಾಗದಲ್ಲಿ ಉಂಟು. ಅದೇನು ಗೊತ್ತಾ, ನಿಮ್ಮಂತ ಒಂದು
ಗೊತ್ತಿದ್ದವರು ನೀವೊಂದು ಸಂಘ ಸಂಸ್ಥೆ ಮಾಡಿ ನೀವು ಬರ್ಲಿಕ್ಕೆ ಹೇಳಿದ್ದೀರಿ ಗೊತ್ತಿತ್ತು. ಈಗ ಹೆಚ್ಚಿನವರು ಗೊತ್ತಿದ್ದವರು ನಮ್ಮ ವಿಷಯ ಹೇಳುವುದಿಲ್ಲ. ಅದ್ರ ಬಗ್ಗೆ ತುಂಬಾ ಬೇಸರ. ಯಾಕೆಂದ್ರೆ ಈಗ 4 ಜನರ ಹೆಸರು ಓದಿ ಹೇಳುವಾಗ ಆ ಪ್ರಸಾದದಲ್ಲಿ ಇಂಥಲ್ಲಿದ್ದಾರೆ ಇಂಥವರಿದ್ದಾರೆ ಅದ್ರ ಹೇಳಿದ್ರೆ ನಮಗೆ ಅವರ ಹಣ ಕೊಟ್ಟೋದಕ್ಕಿಂತ ಅದು ದೊಡ್ಡ ಹೆಮ್ಮೆ. ಹೆಮ್ಮೆ ಹೌದು, ದೊಡ್ಡ ಹೆಮ್ಮೆ. ನಮ್ಮನ್ನು 4 ಜನರ ನಮ್ಮ ಈಗ ನೀವೇ ಅಲ್ಲಿ ಕೂತಿದ್ದೀರಿ, ಕೂತವಾಗ ನಮ್ದು ದೂರದ ಪರಿಚಯ ಇತ್ತು. ಪ್ರಸಾದನ ಕಲಾವಿದರಲ್ಲಿ ನೀವು ಚೌಕಿ ಬರೋದಿಲ್ಲ, ಪ್ರಸಾದನ ಕಲಾವಿದರಲ್ಲಿ ರಂಗಡ ಇದ್ರು, ನಮ್ಮ ರಂಗಡ ಇದ್ದಾರಾ, ಅದು ನಿಮಗೆ ಒಂದು ಭಾವನೆ ಬರ್ತದೆ. ಅದನ್ನ ಹೇಳುದಿಲ್ಲ. ಅಲ್ಲ, ಕೆಲವರು ಹೇಳ್ತಾರೆ, ಕೆಲವರು ಹೇಳುದಿಲ್ಲ. ಅದ್ರ ಬಗ್ಗೆ ನಮಗೆ ಬೇಸರವೂ ಇಲ್ಲ, ಆದ್ರೆ ಅದನ್ನ ಹೇಳ್ಬೇಕಂತ ಹೇಳುದು. ಹಾಗೆ ಇದಿಷ್ಟು ನಿಮ್ಮ ಯಕ್ಷಯಾನದ ಬಗ್ಗೆ ಆದ್ರೆ, ಇನ್ನು ಕೆಲವೊಂದು ಯಾವ ಕಡೆಗಳಲ್ಲಿ ಸನ್ಮಾನಗಳೆಲ್ಲ ಆಗಿದೆ ತಮಗೆ? ಸನ್ಮಾನ ನನಗೆ ಒಂದು 4-6 ಕಡೆ ಆಗಿದೆ. ಉಡುಪಿ ಮತ್ತೆ ಸಣ್ಣ ಪುಟ್ಟ ಸನ್ಮಾನ ಎಲ್ಲ ಇದು ಮಾಡಿದೆ. ನನ್ನನ್ನು ಗುರುತಿಸೋದು ತುಂಬಾ ಕಡಿಮೆ. ಆದ್ರೂ ಕೆಲವೆಲ್ಲ ಈಗ ನಿಮ್ಮಂತ ಸಣ್ಣ ವ್ಯಕ್ತಿಗಳು ನನ್ನನ್ನು ಗುರುತಿಸಿದ್ ಬಿಟ್ರೆ ದೊಡ್ಡ ವ್ಯಕ್ತಿಗಳು ಯಾರೋ ಗುರುತಿಸಿಲ್ಲ. ಹೌದು. ಇದಿಷ್ಟು ನಿಮ್ಮ ಯಕ್ಷ ಜೀವನದ ಬಗ್ಗೆ. ಇನ್ನು ಸಾಂಸಾರಿಕ ಜೀವನದ ಬಗ್ಗೆ ಹೇಳುದಾದ್ರೆ ಕೊನೆಯದಾಗಿ ಏನ್ ಹೇಳ್ತೀವಿ? ಅದ್ರ ಬಗ್ಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಪಡ್ತೇನೆ. ಯಾಕೆ ಕೇಳಿದ್ರೆ ನಾನು ಎಷ್ಟೇ ರಾತ್ರಿಗೆ ಬರ್ಲಿ, ಎಷ್ಟೇ ಹೊತ್ತು ಬರ್ಲಿ, ಯಾಕೆಂದ್ರೆ ಬಾಗಿಲು ತೆಗಿತಾಳೆ, ಊಟ ಮಾಡ್ರೆ ಕೇಳ್ತಾಳೆ ನನ್ನ ಮಡದಿ. ಅದರ ಬಗ್ಗೆ ಒಂದು ಹೆಮ್ಮೆ. ಮಕ್ಕಳು ಹಾಗೆ ತುಂಬಾ ಇದು. ಇವತ್ತೊಂದು ಆಟ ಇತ್ತು ಅಂತ ಹೇಳಿದ್ರೆ, ನಾನು ಒಂದು ಎಂತ ಕೆಲಸ ಮಾಡ್ತಾ ಇದ್ರೆ ಇವತ್ತು ನೀವು ಬರುವಾಗ ಕೂಡ ಅಲ್ಲಿ ಸ್ನಾನಕ್ಕೆ ಹೋದ್ರೆ ನಿಮಗೆ ಸ್ವಲ್ಪ ಬೇಗ ಸ್ನಾನ ಮಾಡಿ ಇದಾಗ್ಲಿ ಇಂಥವ್ರು ಬಂದ್ರೆ. ಯಕ್ಷಗಾನದ ಬಗ್ಗೆ ಅವ್ರಿಗೆ ತುಂಬಾ ಹೆಮ್ಮೆ ಇತ್ತು. ನನ್ನ ಮೊಮ್ಮಕ್ಕಳು ಹಾಗೆ ಯಕ್ಷಗಾನ ಅಂತ ಹೇಳಿದ್ರೆ ತುಂಬಾ ಒಂದು ಇಷ್ಟಪಡ್ತಾರೆ. ಈಗ ಅಜ್ಜ ಶಾಲೆಯಲ್ಲಿ ಇದಾದ್ರೆ ಇದು 2 ಹೆಣ್ಮಕ್ಳು, ಒಬ್ಬಳಿಗೆ ಮದುವೆ ಆಗಿದೆ, 2 ಮೊಮ್ಮಕ್ಕಳಿದ್ದಾರೆ. ಮತ್ತೆ ನನ್ನ ಸಣ್ಣ ಮಗಳು ಜೀವನ್ ಜ್ಯೋತಿ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಇದ್ದಾಳೆ. ಅವಳಿಂದ ನನ್ನ ಹೆಂಡತಿಯಿಂದಾಗಿ ನಾನು ಬದುಕಿದೆ ಎಂಬುದಕ್ಕೆ ಸ್ವಾರ್ಥಕ 2022ನೇ ಇಸ್ವಿಯಲ್ಲಿ ಬದುಕಿದೆ ಎಂಬುದಕ್ಕೆ ನಾನೊಂದು ದೊಡ್ಡ ಹೆಮ್ಮೆ ಪಡ್ತೇನೆ. ಅವಳು ಕೂಡ ತುಂಬಾ ಹಾಗೆ. ಈಗ ಮೇಕಪ್ ಮಾಡುವುದು ಕೆಲಸವನ್ನ ಬಿಟ್ಟು ಬೇರೆ ಹವ್ಯಾಸಗಳು ತಮಗೆ ಏನಾದ್ರು ಹವ್ಯಾಸಗಳಿದ್ದಾವ? ಬೇರೆ ಹವ್ಯಾಸ ಅಂತ ಹೇಳಿದ್ರೆ, ನಾನು ಈ ಯಕ್ಷಗಾನ ಪರಿಕರಕ್ಕೆಲ್ಲ ಈಗ ಬ್ಯಾಗಡೆ ಹಚ್ಚೋದು, ಮತ್ತೆ ಅದು ಸಣ್ಣ ಪುಟ್ಟ ರಿಪೇರಿ ಇದೆಲ್ಲ ಮಾಡ್ತೇನೆ. ಈಗ ಮಂದತಿ ಮಹೇಶ್ವರೆಲ್ಲ ಆಗ್ಲಿ ಹೆಚ್ಚಿನ ಕಡೆ ಬ್ಯಾಗಡೆ ಹಚ್ಚೋದು ಅದೆಲ್ಲ ನನಗೆ ಸಣ್ಣ ಪುಟ್ಟ ಪರಿಕರ ಎಲ್ಲ ಮಾಡ್ತೇನೆ, ತಯಾರು ಮಾಡ್ತೇನೆ. ಅದೇ ರೀತಿಯಾಗಿ ಈಗ ನಾವು ಕೇಳ್ಪಟ್ಟಿರೋ ಹಾಗೆ ಕೆಲವೊಂದು ಚಲನಚಿತ್ರಗಳಲ್ಲಿ ಕೆಲವೊಂದು ಇಬ್ಬರಿಗೆ ವೇಷವನ್ನ ಮಾಡುವಂತ ಕೆಲಸವನ್ನ ತಾವು ಮಾಡಿದ್ದೀರಿ ಅಂತ ಹೇಳಿ, ಯಾವ ಚಲನಚಿತ್ರಗಳಲ್ಲಿ ಅಂತ ನೀವು ನೆನಪು ಮಾಡುದು? ಈ ರಾಘವೇಂದ್ರ ಮಯ್ಯರು ಅವರ ಮಾವ ಕಾರಂತರು, ಅವರು ಸ್ಮೈಲ್ ಪಿಕ್ಚರ್ ಶಿವರಾಜ್ ಕುಮಾರ್ದು ಆವಾಗ ಮಲ್ಪೆಯಲ್ಲಿ, ಆವಾಗ ಶಿವರಾಜ್ ಕುಮಾರ್ಗೆ ವೇಷ ಮಾಡಿ ಬಿಟ್ಟಿದ್ದೇನೆ. ಮತ್ತೆ ಅವರ ಒಟ್ಟಿಗಿದ್ದ ಒಂದು ನಾಟ್ಯ ಇದಕ್ಕೆಲ್ಲ ತುಂಬಾ ಜನರಿಗೆ ವೇಷ ಮಾಡಿ ಬಿಟ್ಟಿದ್ದೇನೆ. ಮತ್ತೆ ಶಿವರಾಜ್ ಕುಮಾರ್ ಅವರಾಯ್ತು, ಅವರ ತಮ್ಮ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ ಅವರ ಇದಕ್ಕೂ ನಾನು ಕೂಡ ಮಲ್ಪೆಯಲ್ಲಿ ಚಿತ್ರಕ್ಕೆ ವೇಷ ಎಲ್ಲ ಮಾಡಿಬಿಟ್ಟಿದ್ದೇನೆ. ಹಾಗೆ ನಾವು ಕೇಳುವ ಹಾಗೆ ಒಂದು ರಾಜ್ಯದೆಲ್ಲೆಡೆ ನಿಮ್ಮ ಪ್ರಸಾದನ ಕಲಾವಿದರಾಗಿ ನೀವು ತೊಡಗಿಸಿಕೊಂಡಿದ್ದೀರಿ. ಇವತ್ತು ಕೂಡ ಬೆಂಗಳೂರಲ್ಲಿ ಬಂಟರ ಸಂಘದಲ್ಲಿ ಏನಾದ್ರೂ ಒಂದು ವೇಷಭೂಷಣ ಬೇಕಂತ ಹೇಳಿದ್ರೆ, ಈಗ ನಮ್ಮ ಹಿಮಕರ ಮಾಸ್ಟರ್ ಮಗ ದೀಪಕ್ ಶೆಟ್ರ ಆಗ್ಲಿ, ನಮ್ಮ ಹಿರಬೇಲ್ ಆನಂದ್ ಶೆಟ್ರ ಅಣ್ಣನ ಮಗ ನವೀನ ಅಣ್ಣ ಆಗ್ಲಿ, ಅವರೆಲ್ಲ ಒಂದು ವೇಷ ಬೇಕಂತ ಹೇಳಿದ್ರೆ ರಂಗಡ ಬನ್ನಿ, ಬಸ್ ಟಿಕೆಟ್ ಮಾಡ್ತಾರೆ, ಅಲ್ಲಿ ಬನ್ನಿ. ನಾನು ಅವ್ರಿಗೆ ಒಂದು ವೇಷಕ್ಕೋಸ್ಕರ ನಾನು ಬೆಂಗಳೂರು ಬಂಟರ ಸಂಘಕ್ಕೂ ಕೂಡ ಹೋಗಿ ಬರ್ತೇನೆ. ಅಂದ್ರೆ ನಾನಿದ್ರೆ ಅವರಿಗೊಂದು ಮತ್ತೆ ಇಲ್ಲಿ ಹೆಚ್ಚಿನ ಕಲಾವಿದರೆಲ್ಲ ನನಗೆ ಒಡ್ಡಾಟಿಗಳು. ಅಂತಿಮವಾಗಿ ಈಗ ಕಲಾಜೀವಿ ಯೂಟ್ಯೂಬ್ ಚಾನಲ್ ಇಂದ ನಾವು ಕಲಾವಿದರ ಬದುಕಿನ ಪಯಣವನ್ನ ಬಿತ್ತರಿಸುವಂತ ಒಂದು ಚಿಕ್ಕ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಇವತ್ತು ನಿಮ್ಮನ್ನ ಗುರುತಿಸಿ ಒಂದು ಒಡ್ಡೋಲಗೆ ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಜನಗಳಿಗೆ, ಈಗ ನೀವು ತೆರೆ ಹಿಂದೆ ಇರುವವರು, ಹಾಗಾಗಿ ನಿಮ್ಮನ್ನ ಜನಗಳು ಗುರುತಿಸ್ಲಿ ಅಂತ ಹೇಳಿ ಒಂದು ಪರಿಚಯವನ್ನು ಮಾಡಿಕೊಟ್ಟಿರುವಂತದ್ದು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದೆರಡು ಅನಿಸಿಕೆಗಳನ್ನ ಏನಂತ ಹೇಳ್ತೀರಿ? ಈ ಕಾರ್ಯಕ್ರಮದ ಬಗ್ಗೆ ನನಗೆ ಹೇಳಲಿಕ್ಕೆ ಮಾತು ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಂತ ಒಂದು ನನ್ನ ಒಂದು ಬಡ ಕಲಾವಿದ, ಒಂದು ಈ ಹಳ್ಳಿ ಮೂಲೆಯಲ್ಲಿರುವ ಕಲಾವಿದ ಹುಡುಕಿ ಬಂದು ನನ್ನನ್ನು ಸಂದರ್ಶನ ಮಾಡಿದ್ದಿತ್ತಲ್ಲ, ಈಗ ಸಂದರ್ಶನ ಮಾಡಿದಂತ ನಿಮಗೂ ಮತ್ತೆ ಅದರ ಬಗ್ಗೆ ಇವರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಮತ್ತೆ ನಿಮಗ
ದೇವರ ಆಯುರಾರೋಗ್ಯ ಸಂಪತ್ತ ಸೌಭಾಗ್ಯ ಕೊಟ್ಟು ಇಂಥ ಬಡ ಕಲಾವಿದನನ್ನು ನೀವು ಗುರುತಿಸಿ ಅಂತೇಳಿ ನಾನು ನಿಮ್ಮಲ್ಲಿ ಬೇಡ್ತೇನೆ. ರಂಗಣ್ಣವರೇ, ಇದುವರೆಗೆ 48 ವರ್ಷಗಳ ಸುದೀರ್ಘ ನಿಮ್ಮ ಯಕ್ಷ ಪ್ರಯಾಣದ ಬಗ್ಗೆ ಇಂಚಿಂಚಾಗಿ ನಮ್ಮೊಂದಿಗೆ ಹಂಚಿಕೊಂಡ ನಿಮಗೆ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಪರವಾಗಿ ಹಾಗೆ ನಮ್ಮ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು 48 ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಸಾದನ ಕಲಾವಿದರಾಗಿ ದುಡಿದಂತಹ ಶ್ರೀ ರಂಗನಾಥ್ ಶೆಟ್ಟಿಗಾರ್ ರಂಗನಕೆರೆ ಇವರ ಮನದಾಳದ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯನ್ನ ನಿಮ್ಮ ಮುಂದೆ ಕರೆತರುವ ಪ್ರಯತ್ನವನ್ನ ಮಾಡುತ್ತೇವೆ. ಹಾಗೆ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ. ನಮಸ್ಕಾರ.